ಮದ್ಯಪ್ರಿಯರಿಗೆ ಕಾದಿದೆಯಾ ಬೆಲೆ ಏರಿಕೆಯ ಶಾಕ್ ಎನ್ನುವಂತ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಏಪ್ರಿಲ್ 1ರಿಂದ ಮದ್ಯದ ಬೆಲೆ ಹೆಚ್ಚಳ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ರಾಜ್ಯ ಸರ್ಕಾರದಿಂದ ಹೊಸ ಅಬಕಾರಿ ನೀತಿ ಜಾರಿಯಾಗುತ್ತೆ. ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಇದು. ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ ಮದ್ಯಪ್ರಿಯರಿಗೂ ಕೂಡ. ರಾಜ್ಯ ಸರ್ಕಾರದಿಂದ ಹೊಸ ಅಬಕಾರಿ ನೀತಿ ಜಾರಿಗೆ ಬರುವಂತ ಸಾಧ್ಯತೆ ಇದೆ. ದೇಶದಲ್ಲೇ ಹೊಸ ಮದ್ಯ ನೀತಿಗೆ ಮುಂದಾದ ಮೊದಲ ರಾಜ್ಯ ನಮ್ಮ ಕರ್ನಾಟಕ. ಬಿಯರ್ ವೈನ್ ಅಗ್ಗವಾದರೆ ವಿಸ್ಕಿ ರಮ್ ಬೆಲೆ ಹೆಚ್ಚಳ ಆಗುವುದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಬಾರಿ ಮದ್ಯಪ್ರಿಯರಿಗೆ ಶಾಕ್ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಿದೆ. ಮದ್ಯ ದರವನ್ನ ಏರಿಕೆ ಮಾಡುತ್ತಲೇ ಬರ್ತಾ ಇದೆ ಪ್ರತಿಯೊಂದು ಸರ್ಕಾರಗಳು ಕೂಡ. ಈಗ ಮತ್ತೆ ಶಾಕ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ಲಾನ್ಗಳನ್ನ ರಾಜ್ಯ ಸರ್ಕಾರ ಹಾಕೊಂಡಿದೆ ಎನ್ನುವಂತ ಮಾಹಿತಿ ಇದೆ. ರಾಜ್ಯ ಸರ್ಕಾರದಿಂದ ಹೊಸ ಅಬಕಾರಿ ನೀತಿ ಜಾರಿ ಆಗುತ್ತೆ ಎನ್ನಲಾಗ್ತಾ ಇದೆ. ದೇಶದಲ್ಲೇ ಹೊಸ ಮದ್ಯ ನೀತಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ವಿಸ್ಕಿ ಮದ್ಯಪ್ರಿಯರಿಗೆಲ್ಲ ಎಲ್ಲ ಜಾಸ್ತಿ ಮಾಡ್ತಾ ಇದ್ದೀರಲ್ಲ ನೀವು, ಏನು ಇದು ಹಿಂಗೆಲ್ಲ ಮಾಡಿದ್ರೆ ಒಂದು ಸಿಗರೇಟ್ ರೇಟು 3 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡಿದಿರಲ್ಲ. ಮದ್ಯಪ್ರಿಯರು ಸಿಗರೇಟ್ ಸೇದೋರು ಎಲ್ಲಿ ಹೋಗ್ಬೇಕು? ನಾವು ಕೂಲಿ ಕೆಲಸ ಮಾಡೋರು ಏನ್ ಮಾಡಬೇಕು? ಎಲ್ಲಿ ಮನೆಯಲ್ಲಿ ಒಂದ್ ಸ್ವಲ್ಪ ಏನನ್ನ ಇದು ಮಾಡಬೇಕು, ಅದು ಉಳಿಸ್ಕೋಬೇಕು. ಅದು ಇಲ್ಲ ಇದು ಇಲ್ಲ, ಎಲ್ಲ ಒಂದು 44 ರೂಪಾಯಿ 55 ರೂಪಾಯಿ ಜಾಸ್ತಿ ಮಾಡ್ರೆ ಒಂದ್ ಸಿಗರೇಟ್ ಬೆಲೆ 4 ರೂಪಾಯಿ ಜಾಸ್ತಿ ಆಗಿದೆ ಸರ್. ಒಂದು ಎಣ್ಣೆ ಬೆಲೆ ಡೆಮ್ಸಿಸ್ಕಿ 45 ರೂಪಾಯಿ ಜಾಸ್ತಿ ಆಗಿದೆ ಸರ್. ಒಂದು ಫ್ರೀ ಕೊಡಬೇಡಿ ಸರ್, ಎಣ್ಣೆ ಫ್ರೀ. ಯಾರು ಒಬ್ಬ ಕುಡ್ಕ ಬಂದು ಎಣ್ಣೆ ಫ್ರೀ ಕೇಳಲ್ಲ, ಯಾರು ಫ್ರೀಯಾಗಿ ಕೇಳಲ್ಲ ಎಣ್ಣೆ. ಅವ್ನ್ ದುಡಿತಾನೆ, ಅವ್ನ್ ಕುಡಿತಾನೆ. ನಾವ್ ಹೇಳ್ತಿರೋದು ಅವ್ನ್ ದುಡಿದಿ ಅವ್ನ್ ಕುಡಿತಾನೆ, ಇನ್ನೊಬ್ಬನ್ ಕೊಡಿಸ್ತಾನೆ. ನಾವ್ ಹೇಳ್ತಿರೋದು ಹೆಣ್ಮಕ್ಳಿಗೆ ಫ್ರೀ ಬಸ್ಸು, ಫ್ರೀ ಇದು. ನಮ್ ಕಾಸು ಕಿತ್ಕೊಂಡು ಇಲ್ಲಿ 40-30 ರೂಪಾಯಿ ಜಾಸ್ತಿ ಮಾಡೋ ಕ್ವಾರ್ಟರ್ ಮೇಲೆ ನಮ್ ಕಾಸು ಕಿತ್ಕೊಂಡು ನಮ್ ಹೆಂಡತಿ ಕೊಡಕ್ಕೆ ಇವರೇ ಬೇಕಾ ಸರ್ಕಾರ?